ನಮಸ್ಕಾರ ಸ್ನೇಹಿತರೆ, ಪ್ರಕೃತಿಯ ಅದ್ಭುತಗಳಲ್ಲಿ ಒಂದಾದ ಅತ್ಯಂತ ಅಪರೂಪದ ಮಿಶ್ಮಿ ಟಕಿನ್ ಎಂಬ ವಿಶಿಷ್ಟ ಪ್ರಾಣಿ ಈಗ ಸುದ್ದಿಯಲ್ಲಿದೆ. ಇತ್ತೀಚೆಗೆ ಅಂದರೆ 17 ಜೂನ್ 2026ರ ಸುಮಾರಿಗೆ ಈ ಜೀವಿಗಳು ಭಾರತದಲ್ಲಿ ಪ್ರತ್ಯಕ್ಷವಾಗಿವೆ. ಉತ್ತರ ಸಿಕ್ಕಿಂ ಭಾಗದ ಟಿಂಗ್ಡಾ ಕಾಯ್ದಿಟ್ಟ ಅರಣ್ಯ ಪ್ರದೇಶದ ಬಾಕು ಚೆನ್ ಎಂಬಲ್ಲಿ ಇವು ಕಾಣಿಸಿಕೊಂಡಿವೆ. ಕೇವಲ ಒಂದಲ್ಲ ಎರಡಲ್ಲ, ಒಟ್ಟು 8 ಮಿಶ್ಮಿ ಟಕಿನ್ಗಳ ಒಂದು ದೊಡ್ಡ ಹಿಂಡು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೀವು ನೋಡುತ್ತಿರುವಂತೆ ಇದು ನೋಡಲು ಸಾಮಾನ್ಯ ಪ್ರಾಣಿಗಳಿಗಿಂತ ತೀರಾ ಭಿನ್ನವಾಗಿದೆ. ಸಿಕ್ಕಿಂ ಪ್ರಾಂತ್ಯದಲ್ಲಿ ಇವು ಬರೋಬ್ಬರಿ 3 ದಶಕಗಳ ನಂತರ, ಅಂದರೆ ಸುಮಾರು 30 ವರ್ಷಗಳ ಬಳಿಕ ದರ್ಶನ ನೀಡಿವೆ. ಇಷ್ಟು ಸುದೀರ್ಘ ಕಾಲದ ನಂತರ ಇವು ಒಟ್ಟಿಗೆ ಕಾಣಿಸಿಕೊಂಡಿರುವುದು ವನ್ಯಜೀವಿ ಪ್ರೇಮಿಗಳಿಗೆ ಭಾರಿ ಕುತೂಹಲ ಮೂಡಿಸಿದೆ. ವಿಜ್ಞಾನಿಗಳು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಅಪರೂಪದ ದೃಶ್ಯವನ್ನು ನೋಡಿ ರೋಮಾಂಚನಗೊಂಡಿದ್ದಾರೆ. ಈ ವಿಶಿಷ್ಟ ಪ್ರಾಣಿಯ ವೈಜ್ಞಾನಿಕ ಹೆಸರು ಬುಡರ್ಕಾಸ್ ಟ್ಯಾಕ್ಸಿಕಲರ್ ಎಂಬುದಾಗಿದೆ. ಮೊದಲ ನೋಟಕ್ಕೆ ಈ ಪ್ರಾಣಿ ನಿಮಗೆ ಯಾವ ಜೀವಿ ತರಹ ಕಾಣಿಸುತ್ತದೆ ಎಂದು ಯೋಚಿಸಿ. ಇದರ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಕಾಡು ಕೋಣ ಅಥವಾ ಹಸುವಿನ ಸಾದೃಶ್ಯ ಎದ್ದು ಕಾಣುತ್ತದೆ. ಆದರೆ ಇದರ ಒಟ್ಟಾರೆ ದೇಹದ ರಚನೆ ಮತ್ತು ನಡಿಗೆಯನ್ನು ನೋಡಿದರೆ ದೊಡ್ಡ ಮೇಕೆಯಂತೆ ಭಾಸವಾಗುತ್ತದೆ. ಹೌದು, ವಿಜ್ಞಾನಿಗಳ ಪ್ರಕಾರ ಇದು ಮೇಕೆ ಮತ್ತು ಕುರಿಗಳ ಪ್ರಭೇದಕ್ಕೆ ಸೇರಿದ ಅತ್ಯಂತ ದೊಡ್ಡ ಗಾತ್ರದ ಜೀವಿಯಾಗಿದೆ. ಇದನ್ನು ಸರಳವಾಗಿ ಹೇಳಬೇಕೆಂದರೆ ಮೇಕೆಗಳ ರಾಜ ಅಥವಾ ದೈತ್ಯ ಮೇಕೆ ಎಂದು ಕರೆಯಬಹುದು. ಇದರ ಇಡೀ ಶರೀರವು ದಟ್ಟವಾದ ಮತ್ತು ಉದ್ದವಾದ ರೋಮಗಳಿಂದ ಆವೃತವಾಗಿರುತ್ತವೆ. ಹಳದಿ ಮತ್ತು ಕಡು ಕಂದು ಬಣ್ಣದ ಮಿಶ್ರಣವಿರುವ ಇದರ ಚರ್ಮವು ಹಿಮದ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ. ಇದರ ಮುಖದ ಭಾಗವು ಸಂಪೂರ್ಣವಾಗಿ ಕಪ್ಪು ಬಣ್ಣದಿಂದ ಕೂಡಿದ್ದು ವಿಚಿತ್ರವಾದ ಕಳೆಯನ್ನು ನೀಡುತ್ತದೆ. ಇದರ ತಲೆಯ ಮೇಲಿರುವ ಕೊಂಬುಗಳು ಅತ್ಯಂತ ಬಲಿಷ್ಠವಾಗಿದ್ದು ನೋಡಲು ವಿಶಿಷ್ಟವಾದ ಆಕಾರವನ್ನು ಹೊಂದಿವೆ. ಗಂಡು ಮತ್ತು ಹೆಣ್ಣು ಎರಡೂ ಜೀವಿಗಳಿಗೂ ಈ ಬಲವಾದ ಕೊಂಬುಗಳು ಇರುತ್ತವೆ ಎಂಬುದು ವಿಶೇಷ. ಈ ಕೊಂಬುಗಳು ತಲೆಯ ಮಧ್ಯಭಾಗದಿಂದ ಶುರುವಾಗಿ ಹಿಂದಕ್ಕೆ ಬಾಗಿ ನಂತರ ಮೇಲಕ್ಕೆ ಚಾಚಿಕೊಂಡಿರುತ್ತವೆ. ಇವುಗಳ ದೇಹದ ತೂಕ ಸರಿಸುಮಾರು 200ರಿಂದ 350 kgಯಷ್ಟು ಇರುತ್ತದೆ ಎಂದರೆ ನೀವು ನಂಬಲೇಬೇಕು. ಇಷ್ಟು ದೊಡ್ಡ ಗಾತ್ರವಿದ್ದರೂ ಇವು ಹಿಮಾಲಯದ ಕಡಿದಾದ ಬೆಟ್ಟಗಳನ್ನು ಅತಿ ಸುಲಭವಾಗಿ ಹತ್ತಬಲ್ಲವು. ಇವು ಸಾಮಾನ್ಯವಾಗಿ ಸಮುದ್ರದ ಮಟ್ಟದಿಂದ 2500ರಿಂದ 4500 ಮೀಟರ್ ಎತ್ತರದ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಅಷ್ಟು ಎತ್ತರದಲ್ಲಿರುವ ದಟ್ಟವಾದ ಬಿದಿರಿನ ಕಾಡುಗಳು ಮತ್ತು ರೋಡೋಡೆಂಡ್ರಾನ್ ಪೊದೆಗಳು ಇವುಗಳ ನೆಚ್ಚಿನ ತಾಣ. ಅತ್ಯಂತ ಶೀತವಿರುವ -ಡಿಗ್ರಿ ತಾಪಮಾನದಲ್ಲೂ ಇವು ಅತ್ಯಂತ ಆರಾಮವಾಗಿ ಬದುಕಬಲ್ಲವು. ಇವುಗಳ ದಟ್ಟವಾದ ಚರ್ಮದ ರೋಮಗಳು ಕೊರೆಯುವ ಚಳಿಯಿಂದ ಇವುಗಳಿಗೆ ಸಂಪೂರ್ಣ ರಕ್ಷಣೆ ನೀಡುತ್ತವೆ. ಇವುಗಳ ಮೂಗಿನ ರಚನೆಯು ವಿಶಿಷ್ಟವಾಗಿದ್ದು ತಂಪಾದ ಗಾಳಿಯನ್ನು ಶ್ವಾಸಕೋಶ ತಲುಪುವ ಮುನ್ನವೇ ಬೆಚ್ಚಗಾಗಿಸುತ್ತದೆ. ಪ್ರಕೃತಿಯು ಈ ಜೀವಿಗಳನ್ನು ಹಿಮಾಲಯದ ಕಠಿಣ ಹವಾಮಾನಕ್ಕೆ ತಕ್ಕಂತೆ ಅದ್ಭುತವಾಗಿ ರೂಪಿಸಿದೆ. ಇವು ಸಂಪೂರ್ಣವಾಗಿ ಸಸ್ಯಾಹಾರಿ ಜೀವಿಗಳಾಗಿದ್ದು ಚಿಗುರೆಲೆಗಳು, ಬಿದಿರು ಮತ್ತು ಗಿಡಮೂಲಿಕೆಗಳನ್ನು ತಿನ್ನುತ್ತವೆ. ಬೆಳಗಿನ ಜಾವ ಮತ್ತು ಸಂಜೆಯ ಸಮಯದಲ್ಲಿ ಇವು ಹೆಚ್ಚಾಗಿ ಆಹಾರ ಹುಡುಕುತ್ತಾ ಹೊರಬರುತ್ತವೆ. ಹಗಲಿನ ತೀವ್ರ ಬಿಸಿಲಿನಲ್ಲಿ ಇವು ದಟ್ಟವಾದ ಪೊದೆಗಳ ಮರೆಯಲ್ಲಿ ವಿಶ್ರಾಂತಿ ಪಡೆಯಲು ಇಷ್ಟಪಡುತ್ತವೆ. ಇವು ಸಾಮಾನ್ಯವಾಗಿ ನಾಚಿಕೆ ಸ್ವಭಾವದ ಪ್ರಾಣಿಗಳಾಗಿದ್ದು ಮನುಷ್ಯರ ಕಣ್ಣಿಗೆ ಅಷ್ಟು ಸುಲಭವಾಗಿ ಬೀಳುವುದಿಲ್ಲ. ಮನುಷ್ಯರ ಸುಳಿವು ಸಿಕ್ಕ ತಕ್ಷಣವೇ ಇವು ದಟ್ಟವಾದ ಕಾಡಿನೊಳಗೆ ಅದೃಶ್ಯವಾಗಿ ಬಿಡುತ್ತವೆ. ಅಪಾಯದ ಮುನ್ಸೂಚನೆ ಸಿಕ್ಕಾಗ ಇವು ಒಂದು ವಿಶಿಷ್ಟವಾದ ಕೆಮ್ಮಿನಂತಹ ಶಬ್ದವನ್ನು ಹೊರಡಿಸುತ್ತವೆ. ಈ ವಿಚಿತ್ರದ ಶಬ್ದದ ಮೂಲಕ ಹಿಂಡಿನ ಉಳಿದ ಪ್ರಾಣಿಗಳಿಗೆ ಅಪಾಯದ ಬಗ್ಗೆ ಎಚ್ಚರಿಕೆ ನೀಡುತ್ತವೆ. ಈ ಜೀವಿಗಳು ಗುಂಪಿನಲ್ಲಿ ಅಥವಾ ಹಿಂಡಿನಲ್ಲಿ ವಾಸಿಸಲು ಹೆಚ್ಚು ಇಷ್ಟಪಡುತ್ತವೆ. ಚಳಿಗಾಲದಲ್ಲಿ ಆಹಾರದ ಕೊರತೆಯಾದಾಗ ಇವು ಬೆಟ್ಟದ ಕೆಳಭಾಗದ ಕಣಿವೆಗಳಿಗೆ ವಲಸೆ ಬರುತ್ತವೆ. ಬೇಸಿಗೆ ಕಾಲ ಶುರುವಾಗುತ್ತಿದ್ದಂತೆ ಮತ್ತೆ ಎತ್ತರದ ಹಿಮದ ಬೆಟ್ಟಗಳ ಕಡೆಗೆ ಪ್ರಯಾಣ ಬೆಳೆಸುತ್ತವೆ. ಪ್ರಸ್ತುತ ದಿನಗಳಲ್ಲಿ ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಇವುಗಳ ನೈಸರ್ಗಿಕ ವಾಸಸ್ಥಾನಕ್ಕೆ ಧಕ್ಕೆಯಾಗುತ್ತಿದೆ. ಕಾಡುಗಳ ನಾಶ ಮತ್ತು ಅಕ್ರಮ ಬೇಟೆಯು ಇವುಗಳ ಸಂಖ್ಯೆ ಕ್ಷೀಣಿಸಲು ಪ್ರಮುಖ ಕಾರಣವಾಗಿವೆ. ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಸಂಘ ಇವುಗಳನ್ನು ಅಳಿವಿನಂಚಿನಲ್ಲಿರುವ ಜೀವಿಗಳ ಪಟ್ಟಿಗೆ ಸೇರಿಸಿದೆ. ಭಾರತದಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಇವುಗಳಿಗೆ ಅತ್ಯುನ್ನತ ಮಟ್ಟದ ಕಾನೂನು ರಕ್ಷಣೆ ನೀಡಲಾಗಿದೆ. ಇವುಗಳ ರಕ್ಷಣೆಗಾಗಿ ಹಿಮಾಲಯದ ಇಲಾಖೆಗಳು ಕಟ್ಟುನಿಟ್ಟಿನ ಕಾವಲು ವ್ಯವಸ್ಥೆಯನ್ನು ಮಾಡಿವೆ. ಆದರೆ ಇಷ್ಟು ವರ್ಷಗಳ ಕಾಲ ಇವು ಸಿಕ್ಕಿಂ ಭಾಗದಲ್ಲಿ ಎಲ್ಲೂ ಪತ್ತೆಯಾಗದೆ ರಹಸ್ಯವಾಗಿಯೇ ಉಳಿದಿದ್ದವು. 30 ವರ್ಷಗಳ ಕಾಲ ಇವುಗಳು ಕಾಣಿಸದೇ ಇದ್ದಾಗ ಈ ಭಾಗದಲ್ಲಿ ಇವುಗಳ ಸಂತತಿಯು ಸಂಪೂರ್ಣ ಅಳಿದು ಹೋಗಿರಬಹುದು ಎಂದು ಭಾವಿಸಲಾಗಿತ್ತು. ಆದರೆ ಈಗ 2026ರಲ್ಲಿ 8 ಟಕಿನ್ಗಳ ಹಿಂಡು ಒಟ್ಟಿಗೆ ಕಾಣಿಸಿಕೊಂಡಿರುವುದು ಒಂದು ಪವಾಡವೇ ಸರಿ. ಅರಣ್ಯ ಇಲಾಖೆ ಇಟ್ಟಿದ್ದ ರಹಸ್ಯ ಕ್ಯಾಮೆರಾದಲ್ಲಿ ಈ ಅದ್ಭುತ ದೃಶ್ಯ ಸೆರೆಯಾಗಿದೆ. ಈ ವಿಡಿಯೋ ತುಣುಕು ಈಗ ಇಡೀ ವಿಶ್ವದ ಜೀವವಿಜ್ಞಾನಿಗಳ ಗಮನವನ್ನು ಸೆಳೆದಿದೆ.
ಸಿಕ್ಕಿಂನ ಅರಣ್ಯ ಪರಿಸರ ಇನ್ನೂ ಕೂಡ ಇವುಗಳ ವಾಸಕ್ಕೆ ಯೋಗ್ಯವಾಗಿದೆ ಎಂಬುದಕ್ಕೆ ಇದೇ ದೊಡ್ಡ ಸಾಕ್ಷಿ. ಈ ಜೀವಿಗಳ ಮರುದರ್ಶನವು ನಮ್ಮ ಪರಿಸರ ವ್ಯವಸ್ಥೆಯ ಆರೋಗ್ಯದ ಧನಾತ್ಮಕ ಸಂಕೇತವಾಗಿದೆ. ಈ ಮಿಶ್ಮಿ ಟಕಿನ್ಗಳು ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ನೆರೆ ದೇಶಗಳಲ್ಲೂ ಕಂಡುಬರುತ್ತವೆ. ಭೂತಾನ್, ಮಯನ್ಮಾರ್ ಮತ್ತು ಚೀನಾದ ಕೆಲವು ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಇವುಗಳ ವಾಸವಿದೆ. ಭೂತಾನ್ ದೇಶದಲ್ಲಂತೂ ಈ ಟಕಿನ್ ಪ್ರಾಣಿಯನ್ನು ಅಲ್ಲಿನ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಗಿದೆ. ಅಲ್ಲಿನ ಸಂಸ್ಕೃತಿಯಲ್ಲಿ ಈ ಪ್ರಾಣಿಗೆ ಅತ್ಯಂತ ಧಾರ್ಮಿಕ ಮತ್ತು ಪವಿತ್ರವಾದ ಸ್ಥಾನವನ್ನು ನೀಡಲಾಗಿದೆ. ಭಾರತದ ಅರುಣಾಚಲ ಪ್ರದೇಶದ ಮಿಶ್ಮಿ ಬೆಟ್ಟಗಳಲ್ಲಿ ಇವು ಹೆಚ್ಚಾಗಿ ಇರುವುದರಿಂದ ಇದಕ್ಕೆ ಮಿಶ್ಮಿ ಟಕಿನ್ ಎಂಬ ಹೆಸರು ಬಂದಿದೆ. ನಮ್ಮ ದೇಶದ ಜೀವ ವೈವಿಧ್ಯತೆ ಎಷ್ಟು ಶ್ರೀಮಂತವಾಗಿದೆ ಎಂಬುದಕ್ಕೆ ಈ ಪ್ರಾಣಿಯೇ ಅತ್ಯುತ್ತಮ ಉದಾಹರಣೆ. ಇಂತಹ ಅಪರೂಪದ ಜೀವಿಗಳ ಬಗ್ಗೆ ಸಾಮಾನ್ಯ ಜನರಲ್ಲಿ ಇನ್ನೂ ಹೆಚ್ಚಿನ ಅರಿವು ಮೂಡಬೇಕಿದೆ. ಇವುಗಳ ವಾಸಸ್ಥಾನಕ್ಕೆ ಧಕ್ಕೆ ತರದಂತೆ ಪ್ರವಾಸೋದ್ಯಮವನ್ನು ನಿಯಂತ್ರಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಅರಣ್ಯ ಕಳ್ಳಸಾಗಾಣಿಕೆದಾರರಿಂದ ಇವುಗಳನ್ನು ರಕ್ಷಿಸಲು ಹಗಲು ರಾತ್ರಿ ಗಸ್ತು ತಿರುಗುವ ಸಿಬ್ಬಂದಿಯ ಪಾತ್ರ ಹಿರಿದು. ಈ ಹೊಸ ಸಂಶೋಧನೆಯು ಪರಿಸರ ಪ್ರೇಮಿಗಳಿಗೆ ಹೊಸ ಭರವಸೆಯನ್ನು ತಂದುಕೊಟ್ಟಿದೆ. ವಿಜ್ಞಾನಿಗಳು ಈಗ ಈ ಪ್ರದೇಶದಲ್ಲಿ ಇನ್ನೂ ಎಷ್ಟು ಟಕಿನ್ಗಳು ಇರಬಹುದು ಎಂದು ಅಧ್ಯಯನ ಮಾಡಲು ಮುಂದಾಗಿದ್ದಾರೆ. ಇವುಗಳ ಚಲನವಲನಗಳನ್ನು ಪತ್ತೆ ಹಚ್ಚಲು ಡ್ರೋನ್ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಲಾಗುತ್ತಿದೆ. ಪ್ರಕೃತಿಯು ತನ್ನ ಒಡಲಿನಲ್ಲಿ ಇಂತಹ ಎಷ್ಟೋ ರಹಸ್ಯಗಳನ್ನು ಇಂದಿಗೂ ಬಚ್ಚಿಟ್ಟುಕೊಂಡಿದೆ. ನಾವು ಪ್ರಕೃತಿಯನ್ನು ಗೌರವಿಸಿದರೆ ಪ್ರಕೃತಿ ನಮಗೆ ಇಂತಹ ಅಪರೂಪ ಕೊಡುಗೆಗಳನ್ನು ಮರಳಿ ನೀಡುತ್ತವೆ. ಹಿಮಾಲಯದ ದುರ್ಗಮ ಹಾದಿಗಳಲ್ಲಿ ಇವುಗಳ ಸಂತತಿ ಇನ್ನೂ ಹೆಚ್ಚಾಗಲಿ ಎಂಬುದು ಎಲ್ಲರ ಆಶಯ. ವನ್ಯಜೀವಿಗಳ ರಕ್ಷಣೆ ಕೇವಲ ಸರ್ಕಾರದ ಕೆಲಸವಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ. ಮಿಶ್ಮಿ ಟಕಿನ್ನ ಈ ಕಥೆಯು ಕೇವಲ ಒಂದು ಸುದ್ದಿಯಲ್ಲ, ಇದು ಜೀವ ವೈವಿಧ್ಯದ ಉಳಿವಿಗಾಗಿ ನಡೆದ ಹೋರಾಟದ ಯಶೋಗಾಥೆ. ಇಷ್ಟು ಸುದೀರ್ಘ ಕಾಲದ ನಂತರ ಸಿಕ್ಕಿಂ ನೆಲದಲ್ಲಿ ಇವುಗಳ ಹೆಜ್ಜೆ ಗುರುತು ಮೂಡಿರುವುದು ಇತಿಹಾಸ ಪುಟದಲ್ಲಿ ದಾಖಲಾಗುವಂಥದ್ದು. ಪ್ರಕೃತಿ ಪ್ರೇಮಿಗಳು ಈ ದಿನವನ್ನು ಅತ್ಯಂತ ಸಡಗರದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಆಚರಿಸುತ್ತಿದ್ದಾರೆ. ಇವುಗಳ ಸಂರಕ್ಷಣೆ ಇನ್ನೂ ಹೆಚ್ಚಿನ ನಿಧಿ ಮತ್ತು ತಂತ್ರಜ್ಞಾನದ ನೆರವು ಸಿಗಬೇಕಿದೆ. ಮುಂದಿನ ದಿನಗಳಲ್ಲಿ ಇವುಗಳ ಸಂಖ್ಯೆ ಮತ್ತಷ್ಟು ವೃದ್ಧಿಯಾಗಿ ಹಿಂಡುಗಳು ದೊಡ್ಡದಾಗಲಿ ಎಂದು ಹಾರೈಸೋಣ. ಈ ವಿಶಿಷ್ಟ ಪ್ರಾಣಿಯ ದರ್ಶನವು ಭಾರತದ ಹೆಮ್ಮೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಇದರ ಮುಖದ ಗಾಂಭೀರ್ಯ ಮತ್ತು ದೇಹದ ದೃಢತೆ ನಿಜಕ್ಕೂ ನೋಡುವವರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಹಿಮಾಲಯದ ಈ ರಹಸ್ಯ ಜೀವಿಗಳ ಬದುಕು ಹೀಗೆ ನಿರಂತರವಾಗಿ ಸುರಕ್ಷಿತವಾಗಿರಲಿ. ಪ್ರಕೃತಿ ಈ ವಿಸ್ಮಯ ಜೀವಿಗಳ ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ಒಟ್ಟಾರೆಯಾಗಿ ಹೇಳುವುದಾದರೆ 30 ವರ್ಷಗಳ ನಂತರ ಮಿಶ್ಮಿ ಟಕಿನ್ ಮರಳಿ ಬಂದಿರುವುದು ಪ್ರಕೃತಿ ಜಗತ್ತಿನ ಈ ವರ್ಷದ ಅತ್ಯಂತ ದೊಡ್ಡ ಮತ್ತು ಸಿಹಿ ಸುದ್ದಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.